ಶುಭೋದಯ. ಒಬ್ಬ ಸರ್ಕಾರಿ ನೌಕರ ತನಗೆ ಪ್ರಮೋಷನ್ ಸಿಗುತ್ತೆ. ಆ ಪ್ರಮೋಷನ್ ಸಿಕ್ಕಿದ ಖುಷಿಲಿ ತನ್ನ ಹೆಂಡತಿನ ಮತ್ತು ಮಗನ್ನ ಡಿನ್ನರ್ಗೆ ಅಂತ 5 ಸ್ಟಾರ್ ಹೋಟ್ಲಿಗೆ ಕರ್ಕೊಂಡು ಹೋಗ್ತಾನೆ. ಅಲ್ಲಿ ಡಿನ್ನರ್ ಮುಗಿಸ್ಕೊಂಡು ಆಚೆ ಬಂದು ಕಾರ್ ತೊಗೊಂಡು ಹೊರಡ್ತಾ ಇರ್ತಾರೆ. ಆಗ ಒಬ್ಬ ಟ್ರಾಫಿಕ್ ಕಾನ್ಸ್ಟೇಬಲ್ಲು ಅಡ್ಡ ಆಗ್ತಾನೆ. ಸರ್, ನೀವು ಸೀಟ್ ಬೆಲ್ಟ್ ಹಾಕಿಲ್ಲ, ಅದರಿಂದ ನೀವು 500 ರೂಪಾಯಿ ಫೈನ್ ಕಟ್ಟಬೇಕು ಅಂತಾನೆ. ಆವಾಗ ಇವನು ಸರ್ಕಾರಿ ನೌಕರ ಅಂತಾನೆ, ಏಯ್ ನಾನು ಯಾರು ಅಂತ ಗೊತ್ತಾ ನಿನಗೆ? ನಾನು ಯಾವ ಪೊಸಿಷನಲ್ಲಿದ್ದೀನಿ ಅಂತ ಗೊತ್ತಾ ನಿನಗೆ ಇವಾಗ ನೀರು ನೆರಳಿಲ್ಲದೆ ಇರೋಂಥ ಜಾಗಕ್ಕೆ ಟ್ರಾನ್ಸ್ಫರ್ ಮಾಡಿಸ್ಬಿಡ್ತೀನಿ ಅಂತ ಹೇಳ್ತಾನೆ. ಅವನು, ಸರ್ ನೀವು ಎಲ್ಲಿಗೆ ಬೇಕಾದ್ರೂ ಟ್ರಾನ್ಸ್ಫರ್ ಮಾಡಿಸಿ ಫೈನ್ ಕಟ್ಬಿಟ್ಟೆ ಹೋಗಬೇಕು ಅಂತಾನೆ. ಅಷ್ಟೊತ್ತಿಗೆ ಈ ಸರ್ಕಾರಿ ನೌಕರ ಯಾರ್ದೋ ಮೊಬೈಲಿಗೆ ಫೋನ್ ಮಾಡಿಬಿಟ್ಟು ಕೊಡ್ತಾನೆ. ಕೊಟ್ಟಾಗ ಟ್ರಾಫಿಕ್ ಕಾನ್ಸ್ಟೇಬಲ್ ಹೇಳ್ತಾನೆ, ಸರ್ ಇದೆಲ್ಲ ಬೇಡ, ಹೋಗಲಿ ಬಿಡಿ, ಸೀಟ್ ಬೆಲ್ಟ್ ಹಾಕಿದ್ರೆ ಇಲ್ಲಿಂದ ಕಾರ್ ಮುಂದೆ ಹೋಗಕ್ಕೆ ಬಿಡ್ತೀನಿ, ಇಲ್ಲ ಅಂದರೆ ಕಾರ್ ಮುಂದೆ ಹೋಗಕ್ಕೆ ಬಿಡಲ್ಲ ಅಂತಾನೆ. ಆಯಿತು ಅಂತೇಳಿ ಸೀಟ್ ಬೆಲ್ಟ್ ಹಾಕಿ ಇನ್ನೇನು ಕಾರ್ ಹಿಂಗೆ ಹೋಗಬೇಕು. ಅಷ್ಟೊತ್ತಿಗೆ ದಿಢೀರ್ ಅಂತ ಸೌಂಡ್ ಬರುತ್ತೆ. ಏನು ಅಂತ ನೋಡಿದ್ರೆ ಒಂದು ಕಾರು ಒಂದು ಮುದುಕನ್ನ ಹಿಟ್ ಆ್ಯಂಡ್ ರನ್ ಮಾಡಿ ಹೊಟ್ಟೋಗ್ಬಿಟ್ಟಿರುತ್ತೆ. ಆ ಮುದುಕನ ಕಾಲಿಗೆ ಗಾಯ ಆಗಿಬಿಟ್ಟು ರಕ್ತ ಬರ್ತಾ ಇರುತ್ತೆ. ಅವಾಗ ಕಾನ್ಸ್ಟೇಬಲ್ ಕೇಳ್ತಾನೆ, ಸರ್ ನಿಮ್ಮ ಕಾರಲ್ಲಿ ಮುದುಕನ್ನ ಕರ್ಕೊಂಡೋಗಿ ಹಾಸ್ಪಿಟ್ಲಿಗೆ ಕರ್ಕೊಂಡೋಗೋಣ ಸಾರ್ ಅಂತ ಕೇಳ್ತಾನೆ. ಏಯ್ ನಾನೇ ನಮ್ಮ ಅಮ್ಮಂಗೆ ಹುಷಾರಿಲ್ಲ, ಅರ್ಜೆಂಟಲ್ಲಿ ಹೋಗ್ತಾ ಇದ್ದೀನಿ, ನೀನು ತಡೆದೆ ಅಂದ್ಬಿಟ್ಟು ನಿಲ್ಲಿಸಿದ್ದೀನಿ, ಅದೆಲ್ಲ ಆಗಲ್ಲ ಅಂತೇಳಿ ಕಾರ್ ಬಿಟ್ಕೊಂಡು ಹೊಟ್ಟೋಗ್ತಾನೆ. ಹೋಗಾದ್ಮೇಲೆ ಮನೆಗೆ ಹೋದ್ಮೇಲೆ ಮಗ ಯೋಚನೆ ಮಾಡ್ತಾನೆ, ನಮ್ಮ ಅಪ್ಪ ಇಷ್ಟೆಲ್ಲ ಪೊಸಿಷನಲ್ಲಿ ಇಟ್ಕೊಂಡು ಈ ಥರ ಕೆಲಸ ಮಾಡಿದ್ರಲ್ಲ, ಇವ್ರು ದೊಡ್ಡವರ? ಅಥವಾ ಆ ಟ್ರಾಫಿಕ್ ಕಾನ್ಸ್ಟೇಬಲು ಅವ್ನ ಕರ್ತವ್ಯನ ಕರೆಕ್ಟಾಗಿ ಮಾಡ್ಕೊಂಡು 500 ರೂಪಾಯಿ ಫೈನು ಅಂದ, ತಾತನ್ನ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ಬೇಕು ಅಂತ ಅವ್ನು ದೊಡ್ಡವನ? ಯಾವುದು ಅರ್ಥ ಆಗ್ದಲೇ ಹಾಗೆ ಮಲ್ಕೋತಾನೆ. ಮಲ್ಕೊಂಡಾದ್ಮೇಲೆ ಮರುದಿನ ಎದ್ದು ನ್ಯೂಸ್ ಪೇಪರ್ ನೋಡಿದಾಗ ಆ ನ್ಯೂಸ್ ಪೇಪರಲ್ಲಿ ಬರೆದಿರ್ತಾರೆ, ಟ್ರಾಫಿಕ್ ಕಾನ್ಸ್ಟೇಬಲು ಆ ವೃದ್ಧನ್ನ 1 ಕಿಲೋಮೀಟ್ರ್ ತನ್ನ ಭುಜದ ಮೇಲೆ ಹೊತ್ಕೊಂಡು ಹೋಗಿ ಹಾಸ್ಪಿಟ್ಲಿಗೆ ಟ್ರೀಟ್ಮೆಂಟ್ ಕೊಡಿಸಿ ಅವ್ರ ಮನೆಗೂ ಬಿಟ್ಟು ಬಂದಿರ್ತಾನೆ, ಅವನೊಬ್ಬ ಹೀರೋ ಅಂತ ಪ್ರೊಜೆಕ್ಟ್ ಮಾಡಿರ್ತಾರೆ. ಆವಾಗ ಮಗ ಅನ್ಕೋತಾನೆ, ಹ್ಯುಮ್ಯಾನಿಟಿ ಈಸ್ ಬಿಗ್ಗರ್ ದ್ಯಾನ್ ಪೊಸಿಷನ್ ಅಂತ. ಇದುವೇ ನಿತ್ಯ ಸತ್ಯ.